ರಾಜ್ಯದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಸದ್ದು. ಸರ್ಕಾರದ ವಿರುದ್ಧವೇ ಗುತ್ತಿಗೆದಾರರ ಬಾಂಬ್. ಸರ್ಕಾರದ ಎಲ್ಲಾ ಇಲಾಖೆಯಲ್ಲೂ ಕೂಡ ಕಮಿಷನ್. ಗುತ್ತಿಗೆದಾರರ ಗಂಭೀರ ಆರೋಪಕ್ಕೆ ಸರ್ಕಾರ ಶಾಕ್. ಸಿಎಂ ಭೇಟಿಯಾಗಿ ದೂರು ಕೊಟ್ಟಂತಹ ನಿಯೋಗ ಎಲ್ಲಾ ಇಲಾಖೆಗಳ ವಿರುದ್ಧ ಗುತ್ತಿಗೆದಾರರ ದೂರು. ಸಿಎಂ ಸಿದ್ದರಾಮಯ್ಯಗೆ ದೂರು ಸಲ್ಲಿಸಿದ ಸಂಘ. ಗುತ್ತಿಗೆದಾರರ ಸಂಘದ ದೂರು ಕೇಳಿ ಸಿಎಂ ಶಾಕ್. ಎಲ್ಲಾ ಇಲಾಖೆಗಳಲ್ಲಿಯೂ ಅವ್ಯವಹಾರ, ಕಮಿಷನ್. ನಾವು ಕಮಿಷನ್ ಕೊಡದಿದ್ದರೆ ಕೆಲಸವೇ ಆಗೋದಿಲ್ಲ. ಸಿಎಂ ಸಿದ್ದರಾಮಯ್ಯಗೆ ಹೊಸ ತಲೆನೋವು ಶುರು. ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿರುವಂತಹ ಕಮಿಷನ್ ಆರೋಪ. ಈ ಹಿಂದೆ ಕಮಿಷನ್ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಯಲ್ಲಿತ್ತು. 60% ಕಮಿಷನ್, 40% ಕಮಿಷನ್ ಅಂತ. ಈಗ ಮತ್ತೆ ಕಮಿಷನ್ ಬಾಂಬ್ ಶುರುವಾಗಿದೆ, ಸದ್ದನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಶುರುವಾಗಿದೆ. ಗುತ್ತಿಗೆದಾರರ ಅಂದ್ರೆ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಎಂ ಅವರ ಹತ್ರವೂ ಕೂಡ ಈ ಒಂದು ಕಮಿಷನ್ ವಿಚಾರವಾಗಿ ಹೋಗಿದ್ದಾರೆ. ಗುತ್ತಿಗೆದಾರರ ದೂರನ್ನ ಸಿದ್ದರಾಮಯ್ಯ ಅವರು ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಒಂದು ಮಾತನಾಡಿದ್ದಾರೆ. ಎಲ್ಲಾ ಇಲಾಖೆಯಲ್ಲೂ ಕೂಡ ಕಮಿಷನ್ಗಳು ನಡೀತಾ ಇದೆ. ನಾವು ಕಮಿಷನ್ ಏನಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಕೆಲಸಗಳೇ ಆಗೋದಿಲ್ಲ. ಇದಕ್ಕೇನಾದ್ರೂ ಕಡಿವಾಣ ಹಾಕಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೊಸ ತಲೆನೋವು ಶುರುವಾಗಿದೆ. ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿ ಈ ಒಂದು ಕಮಿಷನ್ ಅನ್ನುವಂತಹ ಆರೋಪ ಅಸ್ತ್ರವಾಗಿ ಪರಿಣಮಿಸಿದೆ. ಎಸ್, ಈಗ ಬಜೆಟ್ ಮಂಡನೆ ಆಗ್ತಾ ಇದೆ. ಅದೇ ಸಮಯದಲ್ಲಿ ಕಮಿಷನ್ ಎನ್ನುವಂತಹ ವಿಚಾರವಾಗಿ, ಯಾಕಂತಂದ್ರೆ 60% ಕಮಿಷನ್ ಅನ್ನುವಂಥದ್ದು ಕೂಡ ಕೇಳಿದ್ರು. ಈಗ ಪ್ರತಿಪಕ್ಷದವರು ಅದೇ ಅಸ್ತ್ರವನ್ನ ಇಟ್ಕೊಂಡಿದ್ದಾರೆ. ಈ ಒಂದು ಗುತ್ತಿಗೆದಾರರ ಆರೋಪವನ್ನ ಪ್ರತಿಪಕ್ಷಗಳು ಅಸ್ತ್ರವಾಗಿ ಇಟ್ಕೊಂಡಿದ್ದಾವೆ. ಸಿಎಂ ಭೇಟಿಯಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಗುತ್ತಿಗೆದಾರರು. ಎಲ್ಲಾ ಇಲಾಖೆಯ ವಿರುದ್ಧವೂ ಕೂಡ ಗುತ್ತಿಗೆದಾರರು ಈ ಒಂದು ದೂರನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರನ್ನ ಸಲ್ಲಿಸಿರುವಂತಹ ಸಂಘಗಳು ಗುತ್ತಿಗೆದಾರರ ಈ ಒಂದು ದೂರನ್ನ ಕೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಶಾಕ್ ಆಗಿದ್ದಾರೆ. ಇದು ಯಾವ ತಲೆನೋವು ಮತ್ತೆ ಬಂತು ಅಂತ. ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಇಲಾಖೆಯಲ್ಲೂ ಕೂಡ ಕಮಿಷನ್ ಇದ್ದೇ ಇರುತ್ತೆ. ನಾವು ಕಮಿಷನ್ ಏನೋ ಕೊಟ್ಟಿಲ್ಲ ಅಂತಂದ್ರೆ ಕೆಲಸವೇ ಆಗೋದಿಲ್ಲ ಅಂತ ಹೇಳಿ ಗುತ್ತಿಗೆದಾರರು ಹೇಳಿದ್ದಾರೆ. ಗುತ್ತಿಗೆದಾರರ ಸಂಘದ ದೂರನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಲ, ಸಿದ್ದರಾಮಯ್ಯ ಅವರು ಎಲ್ಲಾ ಇಲಾಖೆಯಲ್ಲೂ ಕೂಡ ವ್ಯವಹಾರಗಳು ನಡೀತಾ ಇದೆ. ಕಮಿಷನ್ ಕೊಟ್ರೆ ಮಾತ್ರ ಕೆಲಸವನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗೊಂದು ಹೊಸ ತಲೆನೋವು ಶುರುವಾಗಿದೆ. ಪ್ರತಿಪಕ್ಷದವರು ಇದೇ ಸಿಕ್ಕಿದ್ರೆ ಸಾಕು ಅಂತ ಇದ್ದಾರೆ. ಪ್ರತಿಪಕ್ಷದವರು ಏನಾದ್ರೂ ವಿಚಾರ, ಸೊ ಈ ವಿಚಾರ ಆರಾಮಾಗಿ ಸಿಗುತ್ತೆ. ಸಿದ್ದರಾಮಯ್ಯ ಅವರು ಮುಂದೇನ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗುತ್ತೆ.